ಟ್ರೈಜೆಮಿನಲ್ ನ್ಯೂರಾಲಜಿಯಾ, ನಿಮ್ಮ ದವಡೆ, ಕೆನ್ನೆ ಅಥವಾ ಕಣ್ಣಿನ ಭಾಗದಲ್ಲಿ ಕರೆಂಟ್ ಹೊಡೆಯೋ ಥರ ನೋವಾಗ್ತಿದ್ರೆ ಅದು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಆಗಿರಬಹುದು. ಇದು ಸಾಮಾನ್ಯವಾಗಿ ಯಾವುದೇ ಕಾರಣ ಇಲ್ಲದೆ ಬರುತ್ತೆ. ಎಷ್ಟೊಂದು ಪೇಷಂಟ್ಸಲ್ಲಿ ಈ ನೋವು ಹಲ್ಲುಜ್ಜೋವಾಗ, ಮಾತಾಡೋವಾಗ ಅಥವಾ ಊಟ ಅಗಿಯೋವಾಗ ಬರುತ್ತೆ. ಈ ನೋವನ್ನು ಬಹಳಷ್ಟು ಪೇಷಂಟ್ಸು ತಡ್ಕೊಳ್ಳೋದಿಲ್ಲ. ಇದಕ್ಕೆ ಸಾಮಾನ್ಯವಾಗಿ ಪೇನ್ ಕಿಲ್ಲರ್ಸ್ ಅಥವಾ ಅಡ್ಜುವೆಂಟ್ ಅನಾಲ್ಜೆಸಿಕ್ಸ್ ಅಂತ ಕೊಡ್ತಾರೆ. ಬಟ್ ಇದರಲ್ಲಿ ಅಷ್ಟಾಗಿ ನೋವು ಕಡಿಮೆ ಆಗೋದಿಲ್ಲ. ಇನ್ನು ಸರ್ಜರಿ ವಿಷಯಕ್ಕೆ ಬಂದರೆ ಕೆಲವು ಪೇಷಂಟ್ಸಲ್ಲಿ ನೋವು ನಿವಾರಣೆ ಆಗುತ್ತೆ ಇವರಲ್ಲಿ. ಇನ್ನು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಏನು ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಥವಾ RFA ಅಂತ. ಇದರಲ್ಲಿ ಏನು ಮಾಡ್ತೀವಿ ನಾವು, RFA ಅಲ್ಲಿ ನಾವು ಒಂದು ಸಣ್ಣ ಸೂಜಿ ತೊಗೊಂಡು ಆ ನರದ ಹತ್ರ ಹೋಗಿ ಥರ್ಮಲ್ ಅಬ್ಲೇಷನ್ ಅಂತ ಮಾಡ್ತೀವಿ. ಈ ಥರ್ಮಲ್ ಅಬ್ಲೇಷನ್ ಮಾಡಿದಾಗ ನೋವು ನಿವಾರಣೆ ಆಗುತ್ತೆ. ಇದರಲ್ಲಿ ಯಾವುದೇ ಆದ ಅಡ್ಡ ಪರಿಣಾಮಗಳಿರೋದಿಲ್ಲ ಹಾಗೂ ರಿಕವರಿ ಕೂಡ ಬಹಳ ಬೇಗ ಆಗುತ್ತೆ. ಸೊ ನೀವೇನಾದರೂ ಟ್ರೈಜೆಮಿನಲ್ ನ್ಯೂರಾಲಜಿಯಿಂದ ಬಳಲ್ತಾ ಇದ್ದರೆ ನೀವು ಅದನ್ನು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮೂಲಕ ಸರಿ ಮಾಡ್ಕೊಬೋದು.